ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದ್ರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇನ್ನೂ ಕೂಡ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅಂತ ಫಾರ್ಮರ್ಗಳು ಅರ್ಜಿ ಹಾಕ್ಲಿಕ್ಕೆ ಈಗ ಓಪನ್ ಆಗಿದೆ. ಸ್ನೇಹಿತರೆ, ನೀವು ಯಾವೆಲ್ಲ ರೈತರುಗಳು ನಿಮ್ಮ ಹೆಸರಲ್ಲಿ RTC ಇದೆ, ಹಾಗೇನೆ ನಿಮ್ಗೆಲ್ಲ ಪೋತಿ ಖಾತೆಗಳಾಗಿದೆ ಅಂತ ರೈತರುಗಳು ನೀವು ಸ್ವತಃ ಕೂಡ ಸೆಲ್ಫ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋಗೋ ಅಗತ್ಯ ಇಲ್ಲ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಸೆಲ್ಫ್ ಆಗಿ ನೀವು ಖುದ್ದಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನು, ಹಾಗೇನೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹಾಗೇನೆ ನಿಮ್ಮ ಪಹಣಿ ಈ 3 ದಾಖಲಾತಿಗಳು ಇರಬೇಕು. ಜೊತೆಗೆ ನಿಮ್ಮ ಫೋನ್ ನಂಬರ್ ಕೂಡ ಇರಬೇಕಾಗತ್ತೆ, ಯಾಕಂದ್ರೆ OTP ಬರುತ್ತೆ. ಈ 4 ದಾಖಲಾತಿಗಳು ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ಇಲ್ಲಿ ಮೊದಲಿಗೆ ಸ್ನೇಹಿತರೆ, ನೀವು pmkisan.gov.in ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬಾ ಆಪ್ಷನ್ಗಳಿದೆ. ಇದು ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥ ಫಾರ್ಮರ್ಗಳು ಈ ಎಲ್ಲ ಆಪ್ಷನ್ಗಳನ್ನು ಯೂಸ್ ಮಾಡ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದೀನಿ ಅಂದ್ರೆ ಇಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಕಾಲಮ್ ಕಾಣ್ತಾ ಇದೆ, ಈ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು 2 ಟೈಪ್ಸ್ ಅಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ನ ಕೇಳುತ್ತೆ. ಒಂದು ಬಂದು ರೂರಲ್ ಫಾರ್ಮರ್ ಮತ್ತೆ ಒಂದು ಅರ್ಬನ್ ಫಾರ್ಮರ್, ಅಂದ್ರೆ ನಗರ ಮತ್ತೆ ಗ್ರಾಮೀಣ ಪ್ರದೇಶ ಎರಡು ಫಾರ್ಮರ್ಗಳು ಕೂಡ ಅಪ್ಲೈ ಮಾಡ್ಬೋದು. ಮೊದಲಿಗೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ, ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ, ನಂತರ ನಿಮ್ಮ ಸ್ಟೇಟ್ ನ ಕೇಳುತ್ತೆ, ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಫಿಲ್ ಮಾಡ್ತೀನಿ, ವೆಯ್ಟ್ ಮಾಡಿ. ಎಲ್ಲ ಫಿಲ್ ಆಯ್ತು. ಮತ್ತೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಈ ಬಾಕ್ಸ್ಗೆ ಹಾಕಿ, ಇಲ್ಲಿ ಗೆಟ್ OTP ಅಂತ ಇದೆ, ಈ ಆಪ್ಷನ್ ಕ್ಲಿಕ್ ಮಾಡಿ. ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಈ ಕಾಲಮ್ಗೆ ಹಾಕ್ಬೇಕಾಗತ್ತೆ. OTP ಹಾಕಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಈ ಬಾಕ್ಸ್ಗೆ ಹಾಕಬೇಕು. ನಂತರ ಸಬ್ಮಿಟ್ ಮಾಡಿ. ನಂತರ ಸ್ನೇಹಿತರೆ, ಮತ್ತೆ ಒಂದು ನಿಮ್ಮ ಆಧಾರ್ ರಿಜಿಸ್ಟ್ರೇಷನ್ಗೆ ಒಂದು OTP ಬರುತ್ತೆ. ಆ OTP ಕೂಡ ಮತ್ತೆ ಹಾಕಬೇಕಾಗತ್ತೆ. OTP ಹಾಕಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಮತ್ತೆ ನೀವು ಇಲ್ಲಿ ಈ ಬಾಕ್ಸ್ಗೆ ಫಿಲ್ ಮಾಡಿ. ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ವೆರಿಫೈ ಆಧಾರ್ OTP ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿದ ನಂತರ ನಿಮಗೆ ಈ ರೀತಿ ಫಾರಂ ಫಿಲ್ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಈ ಫಾರಂ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವು ಡಾಟಾಗಳನ್ನ ಆಟೋಮೆಟಿಕ್ ಫೆಚ್ ಮಾಡ್ಕೊಂಡಿರುತ್ತೆ, ಅಂದ್ರೆ ನೇಮು ಮತ್ತೆ ಅಡ್ರೆಸ್ಸು ಇಷ್ಟನ್ನ ಫೆಚ್ ಮಾಡ್ಕೊಂಡಿರುತ್ತೆ. ನಂತರ ಇಲ್ಲಿ ಸ್ಟಾರ್ಟಿಂಗ್ ನೀವು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ನಿಮ್ಮ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಬ್ಲಾಕ್ ಅಂದ್ರೆ ನಿಮ್ಮ ಸಬ್ ಡಿಸ್ಟ್ರಿಕ್ ಆಗಿರುತ್ತೆ. ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ನೇಮು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೇನೆ ನಿಮ್ಮ ಜೆಂಡರ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ನಂತರ ಕ್ಯಾಟಗರಿ ಕೇಳುತ್ತೆ, ನಿಮ್ದು SC ST ನ OBC ನ ಜನರಲ್ ಅಂತ ಕೇಳುತ್ತೆ, ನೀವು ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೀವು 1 ರಿಂದ 2 ಹೆಕ್ಟರ್ ಅಂದ್ರೆ 5 ಎಕರೆ ಒಳಗಿತ್ತು ಅಂದ್ರೆ ಸ್ಮಾಲ್ ರೈತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನೀವು ಅದರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಸ್ಮಾಲ್ ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಟೈಪ್ ಆಫ್ ಐಡೆಂಟಿಟಿ ಪ್ರೂಫ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ನ ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ನಂತರ ನಿಮ್ಮ ಆಧಾರ್ ನಂಬರ್ನು ಅದೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ನಿಮ್ಮ ಫೋನ್ ನಂಬರು ಅದೇ ಇರುತ್ತೆ. ಹಾಗೇನೆ ನಿಮ್ಮ ಅಡ್ರೆಸ್ನು ಆಟೋಮೆಟಿಕ್ ಆಗಿ ಅದೇ ಫೆಚ್ ಮಾಡ್ಕೊಂಡಿರುತ್ತೆ. ನಂತರ ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಇದು ನಾಟ್ ಕಂಪಲ್ಸರಿ, ಬಟ್ ನಿಮ್ಮ ಹತ್ರ ಏನಾದ್ರು FID ನಂಬರ್ ಇತ್ತು ಅಂದ್ರೆ ಲ್ಯಾಂಡ್ ರಿಜಿಸ್ಟ್ರೇಷನ್ IDಗೆ ನೀವು ಇಲ್ಲಿ ಹಾಕ್ಬೋದು. ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ, ನಂತರ ಇಲ್ಲಿ ಸೆಲೆಕ್ಟ್ ದ PMKMY ಅಂತ ಕೇಳುತ್ತೆ. ನೀವು ಎಸ್ ಆದ್ರೆ ಎಸ್ ಮಾಡ್ಕೊಳ್ಳಿ, ಇಲ್ಲ ನೋ ಅಂದ್ರೆ ನೋ ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ಆಲ್ಮೋಸ್ಟ್ ಎಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಿಸಾನ್ ಮನ್ಧನ್ ಯೋಜನೆಗೆ ನಿಮ್ಮ ಪರ್ಮಿಷನ್ ಇದೆ ಅಂತ. ಇದು ನಿಮ್ಗೆ 60 ವರ್ಷ ಆದ ನಂತರ ನಿಮ್ಗೆ ಪೆನ್ಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಓನರ್ಶಿಪ್ ಲ್ಯಾಂಡ್ ಹೋಲ್ಡಿಂಗು ಸಿಂಗಲ್ ಜೈಂಟ್ ಅಂತ ಕೇಳುತ್ತೆ. ನೀವು ಒಂದಕ್ಕಿಂತ ಹೆಚ್ಚಾಗಿದ್ರೆ ನೀವು ಜೈಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವು ಪೋತಿ ಖಾತೆಗಳಿಗೆ ಜೈಂಟ್ ಆಪ್ಷನ್ಗಳು ಬರುತ್ತೆ, ನೀವು ಜೈಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಪಾಣಿಲಿ ಒಬ್ಬರ ಹೆಸರು ಇತ್ತು ಅಂದ್ರೆ ನೀವು ಸಿಂಗಲ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ಯಾಡ್ ಅಂತ ಇದೆ ನೋಡಿ, ಇಲ್ಲಿ ಯಾಡ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಸರ್ವೆ ನಂಬರ್ನ ಹಾಕ್ಬೇಕಾಗತ್ತೆ. ನಂತರ ಇಲ್ಲಿ ಡಾಕ್ ಅಂದ್ರೆ ಕಸರ ನಂಬರ್ ಅಂದ್ರೆ ನಿಮ್ದು ಪೋಡ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಹಿಸ್ಸೆ ನಂಬರ್ನ ಹಾಕ್ಬೇಕಾಗತ್ತೆ. ಹಿಸ್ಸೆ ನಂಬರ್ ಇದ್ರೆ ಹಿಸ್ಸೆ ನಂಬರ್ ಹಾಕಿ. ಒಂದ್ ವೇಳೆ ಹಿಸ್ಸೆ ನಂಬರ್ ಇಲ್ಲ ಅಂದ್ರೆ ಆ ಬಾಕ್ಸ್ ನ ನೀವು ಸ್ಟಾರ್ ಅಂತ ಹಾಕ್ಬೇಕಾಗತ್ತೆ. ನಂತರ ಏರಿಯಾ ಇನ್ ಹೆಕ್ಟೇರ್ ಅಂತ ಬರುತ್ತೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ನೀವು ಇಲ್ಲಿ ಹೆಕ್ಟೇರ್ ಕನ್ವರ್ಟ್ ಮಾಡ್ಬೇಕಾಗತ್ತೆ. ನಿಮ್ದು ಎಕರೆಲ್ಲಿ ಇರುತ್ತೆ ಜಮೀನು, ನೀವು ಹೆಕ್ಟೇರ್ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ ಹೋಗಿ ಅಲ್ಲಿ ಹೆಕ್ಟೇರ್ ಟು ಎಕ್ಕರ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಹೆಕ್ಟೇರ್ ಟು ಎಕ್ಕರ್ ಅಂತ ಬರುತ್ತೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಆಪ್ಷನ್. ನಂತರ ಇಲ್ಲಿ ನೀವು ನಿಮ್ದು ಎಷ್ಟಿದೆ, ಸಪೋಸ್ ಈಗ
ಎಕರೆಗೆ ಟೈಪ್ ಮಾಡ್ಕೊಳ್ಳಿ. 1 ಎಕರೆ ಅಂತ ಟೈಪ್ ಮಾಡಿದ್ರೆ ಇಲ್ಲಿ 405 0.405 ಅಂತ ಬರುತ್ತೆ. ಇಷ್ಟು ಹೆಕ್ಟರ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನಿಮ್ಮದು ಸಪೋಸ್ 2 ಎಕರೆ ಇತ್ತು ಅಂದರೆ 2 ಅಂತ ಟೈಪ್ ಮಾಡ್ಕೊಳ್ಳಿ. ಹಾಗೆಯೇ 809 0.809 ಬರುತ್ತೆ. ಈಗ ಸಪೋಸ್ ನಿಮ್ದು 20 ಗುಂಟೆ ಇರುತ್ತೆ, ನೀವು 0.5 ಅಂತ ಮಾಡ್ಕೋಬೇಕಾಗತ್ತೆ. ಅಲ್ಲಿ 202 ಅಂತ ಬರುತ್ತೆ, 0.202 ಹೆಕ್ಟರ್ ಅಂತ ಬರುತ್ತೆ. ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಇಲ್ಲಿ ಹಾಕಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಪಾರ್ಟೆಂಟ್ ಆಗಿ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಅಂತ ಕೇಳುತ್ತೆ. ಬಿಫೋರ್ 1/2/2009 ಇದು ಸ್ಟಾರ್ಟಿಂಗ್ ಬಂದಿರತಕ್ಕಂಥ ಡೇಟ್ ಸ್ನೇಹಿತರೆ. ಈ ಡೇಟಿಂದ ಮೇಲಿರ್ತಕ್ಕಂಥವ್ರಿಗೆ ಯಾವುದೇ ತರಹದ ತೊಂದರೆ ಇಲ್ಲ. ಆಫ್ಟರ್ 1/2/2009 ಅಂತ ಬರುತ್ತೆ. ಈ ಆಪ್ಷನ್ ನೀವು ಇತ್ತೀಚೆಗೆ ನಿಮ್ಮ ಹೆಸರಿಗೆ ಪಾಣಿ ಏನಾದರೂ ಬಂದಿದ್ರೆ ನೀವು ಆಫ್ಟರ್ 1/2/2009 ಅಂದರೆ ಈ ಸ್ಕೀಮು ಸ್ಟಾರ್ಟ್ ಆಗೋಕ್ಕಿಂತ ನಂತರ ನಿಮ್ಮ ಹೆಸರಿಗೆ ಪಾಣಿ ಬಂದಿದೆ ಅಂತ ಅರ್ಥ. ನಂತರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಯಾವ ಮುಖಾಂತರ ಬಂತು ನಿಮಗೆ ಈ ಜಮೀನು ಅಂತ ಕೇಳುತ್ತೆ. ಇಲ್ಲಿ ಡೆತ್ ಆಫ್ ಹಸ್ಬೆಂಡ್, ಡೆತ್ ಆಫ್ ಫಾದರ್, ಮತ್ತು ಅನ್ಸೆಕ್ಟರ್ ಲ್ಯಾಂಡ್, ಮತ್ತು ಪರ್ಚೇಸ್ ಆಫ್ ಲ್ಯಾಂಡ್, ಮತ್ತು ಗಿಫ್ಟೆಡ್, ಮತ್ತು ಲ್ಯಾಂಡ್ ಗ್ರ್ಯಾಂಟ್ ಅಲಾಟ್ಮೆಂಟು ಅಂದರೆ ಸರ್ಕಾರದಿಂದ ಏನಾದ್ರು ಅಲಾಟ್ಮೆಂಟ್ ಆಯ್ತಾ, ಏನಾದ್ರು ದಾನ ಪತ್ರವಾಗಿ ಬಂತಾ, ಹಾಗೆಯೇ ನೀವೇನಾದ್ರು ಪರ್ಚೇಸ್ ಮಾಡಿದ್ರ, ಹಾಗೆಯೇ ನಿಮ್ಮ ತಂದೆ ತೀರೋದ್ರ, ಅಕಸ್ಮಾತ್ ನಿಮ್ಮ ಯಜಮಾನರು ತೀರೋದ್ರ ಅಂತ ಕೇಳುತ್ತೆ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಪರ್ಚೇಸ್ ಮಾಡಿದ್ರು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನಂತರ ಸ್ನೇಹಿತರೆ ಇಲ್ಲಿ ಲ್ಯಾಂಡ್ ಡೇಟ್ ವೆಸ್ಟಿಂಗ್ ಅಂದರೆ ನಿಮಗೆ ಯಾವ ಡೇಟ್ನಂದು ಬಂತು ಖಾತೆ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮಗೆ ಖಾತೆಯಲ್ಲಿ ನಿಮ್ಮ ಸರ್ವೆ ನಂಬರ್ ಪಕ್ಕದಲ್ಲಿ ಕ್ರಯ ಅಂತ ಹೇಳಿ ಅಲ್ಲಿ MR ನಂಬರ್ ಜೊತೆ ಬಂದಿರುತ್ತೆ. ಆ ಡೇಟ್ನ ಇಲ್ಲಿ ಹಾಕಬೇಕಾಗತ್ತೆ. ನಂತರ ಪಟ್ಟ ನಂಬರು ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಧಾರ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಫಿಸಿಕಲ್ ಆಗಿ ಹಾಕಬೇಕಾಗತ್ತೆ. ಆಸ್ ಇಟ್ ಇಸ್ ಏನಿದೆ ಅದನ್ನು ಹಾಕೊಳ್ಳಿ. ನಂತರ ಒಂದಕ್ಕಿಂತ ಹೆಚ್ಚಾಗಿ ಸರ್ವೆ ನಂಬರ್ಗಳಿದ್ರೆ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಸರ್ವೆ ನಂಬರ್ನ ಕೇಳೋಕ್ಕೆ ಒಂದು ಆಪ್ಷನ್ ಓಪನ್ ಆಗುತ್ತೆ. ನಿಮ್ದು ಒಂದು ವೇಳೆ ಒಂದೇ ಸರ್ವೆ ನಂಬರ್ ಇತ್ತು ಅಂದರೆ ನೀವು ಯಾವುದೇ ತರಹದ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ನಂತರ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ಇಲ್ಲಿ ನಿಮ್ಮ ಪಹಣಿನ ಒಂದು PDF ಫೈಲ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು 200 KB ಒಳಗಡೆ ಇರಬೇಕು. ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ತದನಂತರ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಇವು ಫಾರ್ಮರ್ ಐಡೀಸ್ ಅಂದ್ಬಿಟ್ಟು ಒಂದು ನಿಮ್ಮ ಫಾರ್ಮರ್ ID ನಂಬರ್ ಬರುತ್ತೆ ಸ್ನೇಹಿತರೆ. ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ನೀವೇನಾದರೂ ಚೆಕ್ ಮಾಡ್ಕೋಬೇಕು ನಿಮ್ಮ ಸ್ಟೇಟಸ್ನ ಅಂತ ಇದ್ದರೆ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಈ ನಂಬರ್ ಅವಶ್ಯಕತೆ ಇರುತ್ತೆ. ಅದರಿಂದ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನಂತರ ನೀವು ಯಾವುದೇ ತರಹದ ಫಿಸಿಕಲ್ ಡಾಕ್ಯುಮೆಂಟ್ನ ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ. ನೀವು ಆನ್ಲೈನಲ್ಲಿ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ನಂತರ ಮತ್ತೆ ನೀವು ಒಂದು ವೀಕ್ ಬಿಟ್ಟು PM ಕಿಸಾನ್ ಹೋಮ್ ಪೇಜ್ನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಟೇಟಸ್ ಆಫ್ ಸೇಲ್ ರಿಜಿಸ್ಟ್ರೇಷನ್ ಫಾರ್ಮರ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಅರ್ಜಿಯ ಸ್ಥಿತಿನ ಚೆಕ್ ಮಾಡ್ಕೋಬಹುದು. ನೀವು ಈ ಆ್ಯಪ್ಸನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಆಧಾರ್ ನಂಬರ್ನ ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲ್ ಮಾಡಬೇಕಾಗತ್ತೆ. ಕ್ಯಾಪ್ಸನ್ನ ಫಿಲ್ ಮಾಡಿ ಸರ್ಚ್ ಮಾಡಿದ್ರೆ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ರಿಜಿಸ್ಟರ್ ಆಗಿರತಕ್ಕಂಥ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸ್ನೇಹಿತರೆ. ನಿಮ್ಮದು ಅರ್ಜಿ ಸ್ಟೇಟಸ್ ಯಾವ ಸ್ಥಿತಿಗತಿಯಲ್ಲಿ ಇದೆ, ರಿಜೆಕ್ಟ್ ಆಗಿದೆಯಾ ಇಲ್ಲ ಅಪ್ರೂವಲ್ ಆಗಿದೆಯಾ, ಈ ಸ್ಟೇಟಸ್ ತೋರಿಸುತ್ತೆ. ಇಲ್ಲಿ ನೀವು ಪೆಂಡಿಂಗ್ ಫಾರ್ ಅಪ್ರೂವಲ್ ಸಬ್ಮಿಟರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದೆ ಈ ಅರ್ಜಿ. ಈ ರೀತಿ ತೋರಿಸ್ತು ಅಂದರೆ ಮುಂದಿನ ದಿನಗಳಲ್ಲಿ ಅಪ್ರೂವಲ್ ಆದ ನಂತರ ಮುಂದಿನ ಇನ್ಸ್ಟಾಲ್ಮೆಂಟ್ಗಳು ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.